ಸೊ ಈ ಕೆಮ್ಮು ಕಫ ನೆಗಡಿಯಲ್ಲಿ ಲಾಟ್ ಆಫ್ ಪೇರೆಂಟ್ಸ್ ಅವ್ರದೇ ಒಂದು ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟಿರ್ತಾರೆ, ಅವ್ರದೇ ಒಂದು ಸ್ಯಾಂಕ್ಷನ್ಸ್ ಹಾಕ್ಬಿಟ್ಟಿರ್ತಾರೆ ಅವ್ರದ್ದೇ ಪ್ರಾಡಕ್ಟ್ಸ್ ಮೇಲೆ. ಮನೆಯಲ್ಲಿ ತುಪ್ಪ ಕೊಡಬಾರ್ದು, ಹಾಲು ಕೊಡಬಾರ್ದು, ಕುತ್ಕೋ ಒಂದು ನಿಮಿಷ ನಿನಗೆ ಎತ್ಕೊಂಡು ಹೋಗ್ತಿಲ್ಲ ನಾನು ಅರ್ಧಂತ. ನಿಮ್ಮ ಮನೇಲಿ ಏನು ಕೊಡಲ್ಲ ನಿಮಗೆ ಕೆಮ್ಮದಾಗ? ಏನು ಮಮ್ಮಿ ಬೇಡ ಅಂತಾರೆ? ಈಗ ಹೇಳಿದ್ರಲ್ಲ, ಏನದು ಏನದು ಈಗ ಹೇಳಿದ್ರಲ್ಲ ಮಮ್ಮಿ ಕೊಡ್ಬೋದಾ ಅಂತ. ಘೀ, ತುಪ್ಪ. ಮಮ್ಮಿ ಪಾಪ ಹೇಳ್ತಾ ಇದಾರೆ, ಡಾಕ್ಟ್ರೆ ಹೇಳಿ ಇವಳಿಗೆ ತುಪ್ಪ ಕೇಳ್ತಾ ಇರ್ತಾಳೆ ಕೊಡಬಾರ್ದು ಅಂತ. ಪ್ಲೀಸ್ ಡೋಂಟ್ ರಿಸ್ಟ್ರಿಕ್ಟ್ ಘೀ ಆರ್ ಎನಿ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕೋಲ್ಡ್ ಕಾಫ್ ಫೀವರ್. ನಾವೇನು ಹೇಳ್ತೀವಿ, ಮೊಸರು ಕೊಟ್ಟಾಗ ರೆಫ್ರಿಜರೇಟೆಡ್ ಕೊಡಬೇಡಿ, ಫ್ರಿಜ್ಜಲ್ಲಿ ಇಟ್ಟು ತೆಗೆದು ಕೊಡಬೇಡಿ ಮೊಸರನ್ನ, ರೂಮಲ್ಲಿ ಇಟ್ಟು ಕೊಡಿ. ಬಿಸಿ ಬಿಸಿ ಹಾಲು ಕೊಡಿ, ಘೀ ಕೊಡಿ, ಫುಡ್ಡಲ್ಲಿ ಘೀ ಹಾಕಿ, ರೈಸಲ್ಲಿ ಘೀ ಹಾಕಿ ಕೊಡಿ. ಅದರಿಂದ ಏನು ಸೈಂಟಿಫಿಕಲಿ ಪ್ರೂವ್ ಇಲ್ಲ, ಏನು ಸೈಂಟಿಫಿಕ್ ಡಾಕ್ಯುಮೆಂಟ್ ಇಲ್ಲ, ಕಫ ಜಾಸ್ತಿ ಆಗುತ್ತೆ, ಫ್ಲೇಮ್ ಬಂದ್ಬಿಡುತ್ತೆ, ಆ ಥರ ಏನೂ ಇಲ್ಲ. ಸೊ ದಯವಿಟ್ಟು ಘೀ ಕೊಡಿ, ಮಿಲ್ಕ್ ಪ್ರಾಡಕ್ಟ್ಸ್ ಕೊಡಿ, ನ್ಯಾಚುರಲಿ ಕುಕ್ಡ್, ನ್ಯಾಚುರಲ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ಕೊಡಬೇಕು. ಘೀ ಇಷ್ಟನಾ ನಿನಗೆ? ಮಮ್ಮಿ ಇವಾಗ ನಿನಗೆ ಘೀ ಕೊಟ್ಟಿಲ್ಲ ಅಂದ್ರೆ ಯಾರಿಗೆ ಫೋನ್ ಮಾಡ್ತೀಯಾ? ಯಾರಿಗೆ ಫೋನ್ ಮಾಡ್ತೀಯಾ? ನನಗೆ ಫೋನ್ ಮಾಡ್ತೀಯಾ? ನನಗೆ ಫೋನ್ ಮಾಡು, ಮಮ್ಮಿ ಘೀ ಕೊಡ್ತಾ ಇಲ್ಲ ಸರ್ ಅಂತ. ನಾ ಬರ್ತೀನಿ ಅಂತ ಆಂಬುಲೆನ್ಸ್ ತಗೊಂಡು ಘೀ ಕ್ಯಾನ್ ತೊಗೊಂಡ್ಬರ್ತೀನಿ, ಘೀ ಟಿನ್ಸ್ ನಾನೇ ತೊಗೊಂಡ್ಬರ್ತೀನಿ, ಘೀ ನಿಮ್ಮ ಮನೆಗೆ ಸಪ್ಲೈ ಮಾಡ್ತೀನಿ ನಾಳೆಯಿಂದ. ಓಕೆ, ಹೈಫೈ ಕೊಡು, ಹೈಫೈ ಕೊಡ್ಬೇಕು, ಕೊಡು. ನೋಡು ಘೀ ತಿನ್ನಲ್ಲ ಇವಳು, ಹೈಫೈ ಕೊಡೋಕೆ ಆಗ್ತಿಲ್ಲ, ಕೊಡು ಹೈಫೈ.